ರಾಜ್ಯದಲ್ಲಿ ವರ್ಣನ ಅಬ್ಬರ ಜೋರಾಗಿದೆ. ಅವರ ಅಳಲನ್ನು ಕೇಳೋರು ಯಾರೂ ಇಲ್ಲ. ರಾಜೀನಾಮೆ ಕೇಳೋದಕ್ಕೆ ಗಲಾಟೆ ಮಾಡೋದಕ್ಕೆ ಜನ ಇದ್ದಾರೆ. ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಕರ್ನಾಟಕ. ನೋಡಿ ಯಾವ ಥರ ಅವಾಂತರಗಳಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆಯನ್ನು ಇನ್ನಷ್ಟು ಚುರುಕುಗೊಳಿಸಲಾಗಿದೆ. 9ನೇ ದಿನದ ಕಾರ್ಯಾಚರಣೆಯಲ್ಲಿ ಬೂಮರ್ ಯಂತ್ರಗಳ ಮೂಲಕ ಶೋಧ ಕಾರ್ಯ ಮಾಡಲಾಗಿದೆ. ಅರ್ಜುನ್ ರಕ್ಷಣೆಗಾಗಿ ನಿರಂತರ ಕಾರ್ಯಾಚರಣೆ. ಕಾರವಾರದ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ 9ನೇ ದಿನವೂ ಶೋಧ ಕಾರ್ಯ ಮುಂದುವರೆದಿದೆ. ಬೂಮರ್ ಯಂತ್ರದ ಮೂಲಕ ರೆಸ್ಕ್ಯೂ ಆಪರೇಷನ್ ಮಾಡಲಾಗ್ತಿದೆ. ಕೇರಳ ಮೂಲದ ಅರ್ಜುನ್ ಕನ್ನಡಿಗರ ಪತ್ತೆಗೆ ರಕ್ಷಣಾ ತಂಡಗಳು ಹಗಲಿರುಳು ಶ್ರಮಿಸುತ್ತಿವೆ. ಗುಡ್ಡ ಕುಸಿದಲ್ಲೇ ಶಾಸಕರು ಬೀಡು. ಅಂಕೋಲದ ಶಿರೂರಿನಲ್ಲಿ ಗುಡ್ಡದಲ್ಲಿ ಸಿಲುಕಿದ್ದಾರೆ ಎನ್ನಲಾದ ಕೇರಳದ ಲಾರಿ ಡ್ರೈವರ್ ಅರ್ಜುನ್ ಸಿಸಿಟಿವಿ ದೃಶ್ಯ ಪತ್ತೆಯಾಗಿದೆ. ಇನ್ನು ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ರಕ್ಷಣಾ ಕಾರ್ಯಾಚರಣೆ ನೋಡಿಕೊಳ್ತಿದ್ದಾರೆ. ಕೆಲ ಹೊತ್ತಿನಲ್ಲಿ ಸುಳಿವು ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದರು. ಪೂರ್ವ ಈಶಾನ್ಯ ಅಥವಾ ಪೂರ್ವ ಆಗ್ನೇಯ ಡೈರೆಕ್ಷನ್ನಲ್ಲೇ ಗಾಡಿ ಬಿದ್ದಿರ್ಬೋದು ಅಂತ ಅಂದಾಜು ಬರ್ತದೆ. ಇಟ್ ಈಸ್ ಅ ಕಾಮನ್ ಥಿಂಕಿಂಗ್. ಅಂದರೆ ಯಾಕಂತಂದರೆ ಎರಡು ಹೈ ಲೈನಿನ ಹೋಗಿದೆಯಲ್ಲ, ಅದು ಹೈ ಲೈನಿಂದ ಮಧ್ಯದಲ್ಲಿ ತೊಗೊಂಡು ಹೋದರೆ ಅದು ಅಂಗಡಿ ಇತ್ತು. ಆ ಅಂಗಡಿ ಹಿಂದೆ ಜರಿದು ಹೋಗಿದೆ. ಈ ಥರ ಮಧ್ಯದಲ್ಲಿ ಡಿವೈಡರ್ ಇರಲಿಲ್ಲ ಅಲ್ಲಿ. ಅರ್ಥ ಆಯ್ತಲ್ಲ? ಈ ಮಣ್ಣು ಏನಾಗ್ತದೆ, ಕೆಸರಾದ ಮೇಲೆ ಇದನ್ನು ನುಕ್ಕಿ ಹೋಗ್ತದೆ. ಕೆಸರು ಇದ್ರ ಮೇಲೆ ಬೀಳಿಲ್ಲ. ಆವಾಗ ನುಗ್ಗಿ ಹೋದ್ಮೇಲೆ ಯಾವಾಗ ನದಿಯ ಪಾತ್ರ ಬಂತಲ್ಲ, ಆವಾಗ ಇದು ಡೌನ್ ಆಗಿ ಈಗ ಉಲ್ಟಾ ಬಿದ್ದಿದೆ. ಶಿರೂರು ಭೂಕುಸಿತದಿಂದ ರೈತರು ತತ್ತರ. ಶಿರೂರು ಭೂಕುಸಿತದಿಂದ ಉಳುವರಿಯ ಕೃಷಿ ಭೂಮಿ ಸಂಪೂರ್ಣ ನಾಶವಾಗಿದ್ದು, ಅಡಿಕೆ ಬೆಳೆ ಬೆಳೆದಿದ್ದ ರೈತ ಕಣ್ಣೀರು ಹಾಕ್ತಿದ್ದಾರೆ. ನದಿಯಲ್ಲಿ ಸಿಲುಕಿದ 30ಕ್ಕೂ ಹೆಚ್ಚು ದನಗಳು. ಚಿಕ್ಕಮಗಳೂರು ಜಿಲ್ಲೆಯ ಸಾಲೂರು ಸಮೀಪದ ಭದ್ರಾ ನದಿಯಲ್ಲಿ 30ಕ್ಕೂ ಹೆಚ್ಚು ದನಗಳು ಸಿಲುಕಿದ್ವು. ಭದ್ರಾ ಹುಲಿ ಸಂರಕ್ಷಿತಾರಣ್ಯದ ಸಿಬ್ಬಂದಿ ಹಾಗೂ ಸ್ಥಳೀಯರು ಬೋಟ್ ಬಳಸಿ ಗೋವುಗಳನ್ನು ರಕ್ಷಿಸಿದ್ದಾರೆ. ಇಡೀ ಗ್ರಾಮವನ್ನು ಸುತ್ತುವರಿದ ನದಿ ನೀರು. ಚಿಕ್ಕೋಡಿಯ ಬಾವನ ಸೌದತ್ತಿ ಗ್ರಾಮಕ್ಕೆ ನದಿ ನೀರು ನುಗ್ಗಿದ್ದು ಸುಗಂಧ ದೇವಿ ದೇವಸ್ಥಾನ ಜಲಾವೃತವಾಗಿದೆ. ಗ್ರಾಮದ 8ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಜಲದಿಗ್ಬಂಧನ. ನಿಪ್ಪಾಣಿ ತಾಲೂಕಿನ ಹುಣ್ಣರಗಿಯ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ನದಿ ನೀರು ಜಲ ದಿಗ್ಬಂಧನ ಹಾಕಿದೆ. ದೂದ್ಗಂಗಾ ನದಿ ಒಳಹರಿವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ಜನರು ಆತಂಕದಲ್ಲಿ ಬದುಕುತ್ತಿದ್ದಾರೆ. ಮನೆ ಗೋಡೆ ಕುಸಿದು ಆಟೋ ಜಖಂ. ಚಿಕ್ಕಮಗಳೂರಿನ ಅಲ್ಲಂಪುರದಲ್ಲಿ ನಾಗೇಶ್ ಶೆಟ್ಟಿ ಎಂಬುವರ ಮನೆ ಗೋಡೆ ಕುಸಿದು ಜಗದೀಶ್ ಎಂಬುವವರ ಆಟೋ ಜಖಂಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಕಾರಣಿಗಳು ಇವರ ಜೊತೆ ಇರಬೇಕಾಗಿತ್ತು. ನಮ್ಮ ಜನ ಸತ್ತೋಗ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ಆ ಅರ್ಜುನ್ಗಾಗಿ ಕೇರಳದಿಂದ ಎಲ್ಲ ಬಂದು ಇಲ್ಲಿ ನಿಂತಿದ್ದಾರೆ. ಅವರಿಂದ ನೋಡಿ ಕಲಿಬೇಕಾ ನಾವು? ಅವರು ನಮಗೆ ಪಾಠ ಮಾಡಬೇಕಾ? ನಮ್ಮ ರಾಜಕಾರಣಿಗಳು ನೋಡಿದರೆ ಯಾರು ಕೊಲೆ ಆರೋಪಿಗಳಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಇಡೀ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ಇದು ನಮ್ಮ ಅವಸ್ಥೆ. ಏನಿದೆ ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಈ ಸ್ಕೂಲೆಲ್ಲ ಓಪನಿಂಗ್ ಆಗೋದು ಮೇ ಜೂನ್ ಈ ಟೈಮಲ್ಲಲ್ವಾ? ಏಪ್ರಿಲ್ ಮೇ ಇದ್ಯಾವುದು? ಕ್ವಾರ್ಟರ್ಲಿ ಎಕ್ಸಾಮ್ ಆದ ನಂತರ ಸ್ಕೂಲು ನೀವು ಹೇಳ್ತೀರಿ, ನಾವು ನಂಬಬೇಕು ಅಲ್ಲ? ಓಕೆ, ದರ್ಶನ್ ಬೆನ್ನಿಗೆ ನಿಂತರ DKC ಆಗಿದ್ರೆ ಬನ್ನಿ ಇದರ ಬಗ್ಗೆ ಪ್ರಶ್ನೆಗಳು. DKC ಜೊತೆ ಶಾಲೆ ಬಗ್ಗೆ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ರಾ? ಇದು ನಿಜಾನಾ? ಇದನ್ನು ನಾವು ನಂಬಬೇಕಾ? DCM ಜೊತೆ ಮಗನ ಶಾಲೆಯ ಬಗ್ಗೆ ಚರ್ಚೆ ಸತ್ಯನಾ?
ನಿನ್ನೆ ದಿಢೀರ್ ಭೇಟಿಗೆ ಬರ್ತೀನಿ ಅಂದಿದ್ರು ವಿಜಯಲಕ್ಷ್ಮಿ, ಬೇಡ ಇಂದು ಬನ್ನಿ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್. ವಿಜಯಲಕ್ಷ್ಮಿ ಜೊತೆ ದರ್ಶನ್ ತಮ್ಮ ದಿನಕರ್ ಕೂಡ ಬಂದಿದ್ದರು. ಅತ್ತಿಗೆ ಜೊತೆ DCM ಭೇಟಿಗೆ ಬಂದಿದ್ದು ತಪ್ಪೇನಿಲ್ಲ. ಆದರೆ ದರ್ಶನ್ ಮಗನ ಬಗ್ಗೆ ಚರ್ಚಿಸೋಕ್ಕೆ ಪ್ರೇಮ್ ಯಾಕೆ ಬಂದಿದ್ದು? ನನ್ನ ಮಗ ನಿಮ್ಮ ಶಾಲೆಯಲ್ಲಿ ಓದ್ತಾರೆ ಅಂತ ಹೇಳೋಕ? ಭೇಟಿ ಬಳಿಕ ಕೆಲವು ವಿಷಯಗಳನ್ನು ಹೇಳಿದ DCM ಡಿ ಕೆ ಶಿವಕುಮಾರ್, ಕಾನೂನು ಅಡಿ ಸಹಾಯ ಮಾಡುವುದಾದರೆ ನೋಡೋಣ ಅಂತ ನಿನ್ನೆ ಹೇಳಿದರು. ನಾನು ಭರವಸೆ ಕೊಟ್ಟಿದ್ದೆ ಅಂತ ನಿನ್ನೆ ಹೇಳಿದರು ಡಿ ಕೆ ಶಿವಕುಮಾರ್. ನೀವು ಕಾನೂನಿನ ಪ್ರಕಾರ ಕೊಲೆ ಆರೋಪಿಗಳಿಗೆ ಸಹಾಯ ಮಾಡೋದಿದ್ರೆ, ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿಗಳಿರುವಂಥವ್ರು ತುಂಬ ಜನ ಇದ್ದಾರೆ, ಅವರ ಫ್ಯಾಮಿಲಿಯವರು ತುಂಬ ಜನ ಇದ್ದಾರೆ. ನಿಮ್ಮ ಸದಾಶಿವನಗರ ಅಡ್ರೆಸ್ ನಮ್ಗೆ ಗೊತ್ತಿದೆ, ಪಾಪ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಕಾನೂನು ಹೆಲ್ಪ್ ಮಾಡಿ, ಕಳಿಸ್ತೀವಿ ನಿಮ್ಮನ್ನು, ನಿಮ್ಮ ಹತ್ರ ಕಳಿಸ್ತೀವಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದೆ. ಇದೇ ಹೊತ್ತಲ್ಲಿ DCM DKಶಿ ಭೇಟಿಯಾದ ವಿಜಯಲಕ್ಷ್ಮಿ. DKಶಿ ಭೇಟಿ ಮಾಡಿದ್ದು ಕೇಸ್ ಮೇಲೆ ಪ್ರಭಾವ ಬೀರುತ್ತಾ? ಸಾಧ್ಯ ಇದೆಯಾ? ನೋಡಿ, ಇನ್ನೊಂದು ಸ್ಟೋರಿ ಹೇಳ್ತೀನಿ ನಿಮಗೆ DKಶಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು. ಈ ಮಧ್ಯೆ ದರ್ಶನ್ ಅವರನ್ನು ಜೈಲಿಗೆ ಹೊರಗೆ ಕರ್ಕೊಂಬರುವುದಕ್ಕೆ ಹಲವು ಕಡೆಯಿಂದ ಶತಪ್ರಯತ್ನ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ರಾಮನಗರದ ಚಾಮುಂಡಿ ಉತ್ಸವದಲ್ಲಿ DK ಶಿವಕುಮಾರ್ ಕೊಟ್ಟ ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಿನ್ನೆ ಅವರ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿಯಾಗಿ ನಿನ್ನೆ ಅವರು ಹೇಳಿದಂಥ ಹೇಳಿಕೆ ಇದೆಯಲ್ಲ, ಗಮನಿಸಿದನು. ಕೇಳ್ತಾ ಇದ್ದೀರಲ್ಲ ದರ್ಶನ್ ಕ್ರೇಜ್ ಹೇಗಿದೆ ಅಂತ. ಈ ರೀತಿ ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಇರೋದು ಯಾವುದೇ ಸಿನಿಮಾ ಈವೆಂಟ್ ನಲ್ಲಲ್ಲ, ರಾಮನಗರದಲ್ಲಿ ನಡೆದ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ. ದರ್ಶನ್ ಬೆನ್ನಿಗೆ ನಿಲ್ತಾರ DK ಶಿವಕುಮಾರ್. ಅನ್ಯಾಯ ಆಗಿದ್ರೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡುವೆ, ಆದ್ರೆ ನಾವು ಕಾನೂನಿಗೆ ಗೌರವ ಕೊಡಬೇಕು. ನಾವೆಲ್ಲ ದೇಶದ ಹಾಗೂ ನೆಲದ ಕಾನೂನನ್ನ ಪಾಲಿಸಬೇಕು. ಅನ್ಯಾಯ ಆದವರಿಗೆ ನಾವೆಲ್ಲ ಸೇರಿ ನ್ಯಾಯ ಒದಗಿಸುವ ಕೆಲಸ ಮಾಡೋಣ ಅನ್ನುವ ಮೂಲಕ ನಟ ದರ್ಶನ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಸ್ತ್ರಾಂಗ ನಮಸ್ಕಾರ. ದರ್ಶನ್ ಕ್ರೇಜ್ ಹೇಗಿದೆ ಗೊತ್ತಾ? ನಿನ್ನೆ ರಾಮನಗರದಲ್ಲಿ ನಡೆದ ಕರಗ ಮಹೋತ್ಸವದಲ್ಲಿ ಕಾಟೇರನ ಫ್ಯಾನ್ಸ್ ಹಾಗೂ ದುನಿಯಾ ವಿಜಯ್ ಸೇರಿ ಅದರ ಝಲಕ್ ತೋರಿಸಿದ್ರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಈ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರಋಣಿ ಆಗಿರ್ತೀನಿ. ದರ್ಶನ್ಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಆದ್ರೆ ಕಾಟೇರ ಕೆಲ ತಪ್ಪುಗಳನ್ನ ಮಾಡಿರದೇ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮಹದೇವ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ಅನ್ಯಾಯವಾಗಿದ್ದರೆ ಸರಿಪಡಿಸುತ್ತೇವೆ ಅನ್ನುವಂಥ ಹೇಳಿಕೆ ಇದೆಯಲ್ಲ DK ಶಿವಕುಮಾರ್ ಅವರದು, ಇವತ್ತೇನಾದರೂ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಅವರೇನಾದರೂ ಪುನಃ ಅವರು ಎಚ್ಚೆತ್ಕೊಂಡ್ರೆ ಅವರು ಗೊತ್ತಾಯಿತು. ಆಮೇಲೆ 1.5 ಗಂಟೆಗಳ ಕಾಲ ಮಾತಾಡಿದ್ದಾರೆ ಸ್ಕೂಲ್ ಬಗ್ಗೆ. ಅದು ಸ್ಕೂಲ್ ಅಡ್ಮಿಷನ್ ಎಲ್ಲ ತಿಂಗಳು ಕಳೆದು ಕ್ವಾರ್ಟರ್ಲಿ ಎಕ್ಸಾಮ್ ಬಂದಿದೆ. DCM ಅಂತ ವೇದಿಕೆಯಲ್ಲಿ ಅಂಥ ಹೇಳಿಕೆಗಳು ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ? ಒಂದು ವೇಳೆ ಅದೇ ಆಗಿದ್ದಿದ್ರೆ
ಅನ್ಯಾಯವಾಗಿದ್ದರೆ ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಹೇಳಿಕೆ ಇವತ್ತೇನಾದರೂ ಬಂದಿದ್ದರೆ, ಹರಪ್ಪನ ಅಗ್ರಹಾರದಲ್ಲಿ ಎಷ್ಟು ಜನ ಆರೋಪಿಗಳಿದ್ದಾರೆ, ಕೊಲೆ ಆರೋಪಿಗಳು, ಅವರ ಇಡೀ ಫ್ಯಾಮಿಲಿಗಳನ್ನು ನಾವು ಕಳಿಸ್ತಾ ಇದ್ವಿ ಸದಾಶಿವನಗರಕ್ಕೆ. ಇವ್ರಿಗೂ ಹೆಲ್ಪ್ ಮಾಡಿ, ಎಲ್ರಿಗೂ ಹೆಲ್ಪ್ ಮಾಡಿ. ಅನ್ಯಾಯವಾದವರಿಗೆ ಡಿ ಕೆ ಶಿವಕುಮಾರ್ ಅವರೇ ಅನ್ಯಾಯ ಆಗ್ತಾ ಇದೆ, ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, ಹೋಗಿ ಅನ್ಯಾಯದವರಿಗೆ ಸಹಾಯ ಮಾಡಿ. ಶಿರೂರು ದುರಂತದಲ್ಲಿ ಇನ್ನೂ ಕೂಡ 3 ಹೆಣಗಳು ಸಿಕ್ಕಿಲ್ಲ, ಅದರ ಬಗ್ಗೆ ಮಾಡಿ. ಕೇರಳದವರು ಬಂದು ಆ ಅರ್ಜುನನಿಗೆ ಬೇಕಾಗಿ ಎಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮಿಲಿಟರಿ ತರಿಸ್ತಾರೆ. ನಮ್ಮದೇ ಜನ ಅಲ್ಲಿ ಕೊಚ್ಚಿ ಹೋದಾಗ ನೀವೆಲ್ಲ ಹೋಗಿದ್ರಿ? HD ಕುಮಾರಸ್ವಾಮಿ ಬಂದಾಗ ಮಿಲಿಟರಿ ತಗೊಂಬನ್ನಿ ಅಂತೇಳಿ ಆಮೇಲೆ ಅಲ್ಲಿ ಮೂದಲಿಸ್ತೀರಿ. ಇಲ್ಲಿ ಕೊಲೆ ಆರೋಪಿಗಳಾಗಿ ಒಳಗೆ ಹೋಗಿರೋರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ. ಏನು ಸಂದೇಶ ಕೊಡ್ತೀರಿ ಡಿ ಕೆ ಶಿವಕುಮಾರ್ ಅವರೇ? 3 ತಿಂಗಳಿಂದ ಬಂದಿಲ್ಲ ರೀ ಗೃಹಲಕ್ಷ್ಮಿ, ಯಾರು ಕೇಳೋರಿಲ್ಲ. ನೆರೆ ಬಂದಿದೆ, ಯಾರು ಕೇಳೋರಿಲ್ಲ. ಹೆಣ ಬೀಳ್ತಾ ಇದೆ, ಹೆಣ ಸಿಕ್ಕಿಲ್ಲ. ಕೇರಳದವರು ಅಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ, ಕೇರಳದವರು ಬಂದು ಅಲ್ಲಿ ಜಂಡ ಹೊಡಿದ್ದಾರೆ, ಅಲ್ಲಿ MLAಗಳು ಬರ್ತಾ ಇದ್ದಾರೆ. ನಮ್ಮವರನ್ನು ಕೇಳೋರು ಯಾರೂ ಇಲ್ಲ. ಅದೇ ಜನಗಳಿಗೆ ಹೋಗಬೇಕಾದ ದುಡ್ಡನ್ನು ಎಲೆಕ್ಷನ್ಗೆ ಖರ್ಚು ಮಾಡ್ತೀರಿ. ಇಡಿ ತನಿಖೆ ಬಂದಾಗ ಇಡಿ ಮೇಲೆ FIR ಮಾಡಿಸ್ತೀರಿ. ಮತ್ತೆ ಜನರನ್ನ ಕಾಯೋರು ಯಾರು? ಕಾನೂನು ನಂಬರ್ 1. ಕಾನೂನಿನ ಅಡಿಯಲ್ಲಿ ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಸ್ಟಾರ್ ಆಗಲಿ, ಸೂಪರ್ ಸ್ಟಾರ್ ಆಗಲಿ ತಪ್ಪು ಮಾಡಿದರೆ ಕಾನೂನಿನ ಅಡಿಯಲ್ಲೇ ಶಿಕ್ಷೆಗಳಾಗಬೇಕು. ನೀವೇನು ಅನ್ಯಾಯವನ್ನು ಸರಿಪಡಿಸೋದು? ಮಣ್ಣಂಗಟ್ಟಿ